Good morning, student. Myself, Dr. L. Manju Bhargavi, Assistant Professor, Government First Grade College, Madhugiri. Session number 52. Subject, Commerce, and the paper, Indian Financial System. Fourth semester BCom students of Tumkur University. In this session, we are going to study the topic, Types of Venture Capital. The objective of the learning is to familiarize the students with the concept of venture capital and types of venture capital. The session outcome would be the students will be able to understand the concept of venture capital. Let's say the introduction. Venture capital is a financial capital provided to early stage, high potential, high risk growth startup companies. The venture capital fund makes money by owning equity in the companies it invests in, which usually have a novel technology or business model in high technology industries such as biotechnology, IT software, etc. ಈ ವೆಂಚರ್ ಕ್ಯಾಪಿಟಲ್ ಕೂಡ ಒಂದು ಫೈನಾನ್ಷಿಯಲ್ ಮಾರ್ಕೆಟ್. ಇದು ಅರ್ಲಿ ಸ್ಟೇಜಲ್ಲಿ ಸ್ಟಾರ್ಟಪ್ ಮಾಡುವಂಥ ಕಂಪನೀಸಲ್ಲಿ ಇನ್ವೆಸ್ಟ್ ಮಾಡುವಂಥ ಹಣ. ಯೂಶ್ವಲಿ ಇದು ಹೊಸ ಟೆಕ್ನಾಲಜಿ ಹೊಂದಿರೋ ಅಂಥದ್ದು ಅಥವಾ ಏನಾದರೂ ಇನೋವೇಟಿವ್ ಪ್ರಾಜೆಕ್ಟ್ಗಳಲ್ಲಿ ತುಂಬ ಪ್ರಾಫಿಟಬಲ್, ಇನೋವೇಟಿವ್ ಹಾಗೆ ತುಂಬ ಸೂಕ್ತವಾಗಿರುವಂಥ ಪ್ರಾಜೆಕ್ಟಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಈ ವೆಂಚರ್ ಕ್ಯಾಪಿಟಲ್ನ ನಾವು ನೋಡ್ಬೋದು. ಎಸ್ಪೆಷಲಿ ಬಯೋಟೆಕ್ನಾಲಜಿ ಆಗಿರ್ಬೋದು, IT ಸಾಫ್ಟ್ವೇರ್ ಆಗಿರ್ಬೋದು, ಇನ್ಫಾರ್ಮೇಷನ್ ಟೆಕ್ನಾಲಜಿ ಇಂಡಸ್ಟ್ರಿ, ಸಾಫ್ಟ್ವೇರ್ ಇಂಡಸ್ಟ್ರಿ. ಸೊ ಇಂಥ ಕಡೆ ವೆಂಚರ್ ಕ್ಯಾಪಿಟಲ್ನ ಇನ್ವೆಸ್ಟ್ ಮಾಡೋ ಅಂಥದ್ದು ನಾವು ನೋಡ್ತಾ ಇರ್ತೀವಿ. ಯೂಶ್ವಲಿ ಇಟ್ ಮೇಕ್ಸ್ ಮನಿ ಓನಿಂಗ್ ಈಕ್ವಿಟಿ ಇನ್ ದ ಕಂಪನೀಸ್. ನೆಕ್ಸ್ಟ್, let's just see the meaning. It's a capital invested in the very risky projects antanu matte meaning nodbekadre venture capital refers to the money provided by investor to start new firm and small businesses. ಹೊಸದಾಗಿ ಬಂದಿರುವಂಥ ಸ್ಟಾರ್ಟಪ್ಗಳಿಗೆ, ನ್ಯೂ ಕಂಪನೀಸ್ಗೆ, ಸ್ಮಾಲ್ ಬಿಸ್ನೆಸ್ಗೆ ಮನಿನ ಪ್ರೊವೈಡ್ ಮಾಡೋ, ಫೈನಾನ್ಸ್ನ ಪ್ರೊವೈಡ್ ಮಾಡ್ತಕ್ಕಂಥದ್ದು. ವಿತ್ ಲಾಂಗ್ ಟರ್ಮ್ ಗ್ರೋತ್ ಪೊಟೆನ್ಷಿಯಲ್ ಆ್ಯಂಡ್ ಲಾಂಗ್ ಟರ್ಮ್ ಗ್ರೋತ್ ಮತ್ತು ಲಾಂಗ್ ಟರ್ಮ್ ಪೊಟೆನ್ಷಿಯಲ್ ಪೀರಿಯಡ್ಗೆ ಪ್ರೊವೈಡ್ ಮಾಡೋಂಥದ್ದು. ದಿಸ್ ವೆಂಚರ್ ಕ್ಯಾಪಿಟಲ್ ಈಸ್ ಪ್ರೊವೈಡೆಡ್ ಟು ಸ್ಟಾರ್ಟ್ ನ್ಯೂ ಇನೋವೇಟಿವ್ ಪ್ರಾಜೆಕ್ಟ್ಸ್ ವಿಚ್ ಆರ್ ಹ್ಯಾವಿಂಗ್ ಮೋರ್ ರಿಸ್ಕ್. ಯೂಶ್ವಲಿ ಈ ಒಂದು ಇನೋವೇಟಿವ್ ಪ್ರಾಜೆಕ್ಟ್ಗಳೇನಿರ್ತವೆ, ದೇ ಆಲ್ ಇನ್ವಾಲ್ವ್ ರಿಸ್ಕ್. ಸೊ ಆ ರೀತಿ ಈ ವೆಂಚರ್ ಕ್ಯಾಪಿಟಲು ತುಂಬ ರಿಸ್ಕ್ ಇನ್ವಾಲ್ವ್ ಆಗಿರುವಂಥ ಪ್ರಾಜೆಕ್ಟಲ್ಲಿ ಮನಿನ ಇನ್ವೆಸ್ಟ್ ಮಾಡ್ತಿರ್ತವೆ ಅಂತ ನಾವು ನೋಡ್ಬೋದು. ಲೆಟ್ಸ್ ಜಸ್ಟ್ ಹ್ಯಾವ್ ಒನ್ ಡೆಫಿನೇಷನ್ ಅಕಾರ್ಡಿಂಗ್ ಟು ಕೋಲ್ವಿನ್ಸ್ಕಿ ಮೋರಿಸ್. ವೆಂಚರ್ ಕ್ಯಾಪಿಟಲ್ ಆ್ಯಸ್ ಪ್ರೊವೈಡಿಂಗ್ ಸೀಡ್ ಅಪ್ ಮನಿ ಅಥವಾ ಸೀಡ್ ಸ್ಟಾರ್ಟಪ್ ಆ್ಯಂಡ್ ಫಸ್ಟ್ ಸ್ಟೇಜ್ ಫೈನಾನ್ಸಿಂಗ್ ಆ್ಯಂಡ್ ಆಲ್ಸೋ ಫಂಡಿಂಗ್. ಸೀಡ್ ಮನಿ ಅಂತ ಕೂಡ ನಾವು ಹೇಳ್ತೀವಿ. ಅಂದರೆ ಕಂಪನಿ ಜಸ್ಟ್ ಫಸ್ಟ್ ಸ್ಟೇಜಲ್ಲಿದ್ದಾಗ, ಸ್ಟಾರ್ಟಪ್ ಸ್ಟೇಜಲ್ಲಿ ಇದ್ದಾಗ ನಾವು ಪ್ರೊವೈಡ್ ಮಾಡುವಂಥ ಮನಿ. ದೇರ್ ಆರ್ ಡಿಫ್ರೆಂಟ್ ಫೀಚರ್ಸ್ ಆಫ್ ವೆಂಚರ್ ಕ್ಯಾಪಿಟಲ್. ಅಂದರೆ ಅದರ ನೇಚರು, ಅದರ ಫಾರ್ಮ್ ಮತ್ತು ಬಾರೋವರ್ಸ್ ಯಾವ ರೀತಿ ಇರ್ತಾರೆ, ಟೈಪ್ಸ್ ಆಫ್ ಪ್ರಾಜೆಕ್ಟ್, ಎಂಥ ಪ್ರಾಜೆಕ್ಟಲ್ಲಿ ಅದು ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟಪಡುತ್ತೆ, ಮ್ಯಾನೇಜ್ಮೆಂಟು ಮತ್ತು ನ್ಯೂ ವೆಂಚರ್ಗಳಿಗೆ ಮತ್ತು ಕಂಟಿನ್ಯೂಸ್ ಇನ್ವಾಲ್ವ್ಮೆಂಟ್ ಯಾವ ರೀತಿ ಇರುತ್ತೆ, ಹಾಗೆ ಕಂಟಿನ್ಯೂಸ್ ಇನ್ವಾಲ್ವ್ಮೆಂಟು, ಮೋಡ್ ಆಫ್ ಇನ್ವೆಸ್ಟ್ಮೆಂಟು, ಮೋಡ್ ಆಫ್ ಇನ್ವೆಸ್ಟ್ಮೆಂಟ್, ಆಬ್ಜೆಕ್ಟಿವ್ಸ್, ರಿಸ್ಕ್ ಅಪ್ರೋಚ್, ಹೈ ರಿಸ್ಕ್ ರಿಟರ್ನ್ ವೆಂಚರ್ಸ್, ಅದೇ ರೀತಿ ನೇಚರ್ ಆಫ್ ಫರ್ಮ್, ಲಿಕ್ವಿಡಿಟಿ ಎಟ್ಸೆಟ್ರಾ. ಈ ಫೀಚರ್ಸ್ ಆಫ್ ವೆಂಚರ್ ಕ್ಯಾಪಿಟಲ್ನ ನಾವು ಮತ್ತೆ ಬೇರೆ ಸೆಷನಲ್ಲಿ ಕೂಡ ನೋಡ್ಬೋದು. ಹಾಗೆ ಅಡ್ವಾಂಟೇಜಸ್ ಆಫ್ ವೆಂಚರ್ ಕ್ಯಾಪಿಟಲ್. ವಾಟ್ ಆರ್ ದೀಸ್ ಅಡ್ವಾಂಟೇಜಸ್? ವಿ ಕ್ಯಾನ್ ಸಿ ಡಿಫ್ರೆಂಟ್ ಅಡ್ವಾಂಟೇಜಸ್. ಒಂದು ಕಾನ್ಸ್ಟಿಟ್ಯೂಷನ್ ಇದರದ್ದು ಪ್ರಾಪರಾಗಿರುತ್ತೆ, ಹಾಗೆ ಮ್ಯಾನೇಜ್ಮೆಂಟ್ ಕಾನ್ಸ್ಟಿಟ್ಯೂಷನ್ ಮತ್ತು ಹ್ಯೂಮನ್ ರಿಸೋರ್ಸ್, ಹಾಗೆ ಅಡಿಷನಲ್ ರಿಸೋರ್ಸಸ್. ಸೊ ಇದನ್ನೆಲ್ಲ ಕೂಡ ನಾವು ವೆಂಚರ್ ಕ್ಯಾಪಿಟಲಲ್ಲಿ ಅಡ್ವಾಂಟೇಜಸ್ ಅಂತ ನಾವು ನೋಡ್ಬೋದು. ನೆಕ್ಸ್ಟು ಫರ್ದರ್ ಇನ್ನು ನೋಡೋದಾದರೆ ಈ ವೆಂಚರ್ ಕ್ಯಾಪಿಟಲ್ಲಿ ಡಿಸ್ಅಡ್ವಾಂಟೇಜಸ್ ಕೂಡ ಇದ್ದಾವೆ. ಅಡ್ವಾಂಟೇಜಸ್ ಜೊತೆ ಮ್ಯಾನೇಜ್ಮೆಂಟ್ ಪೊಸಿಷನ್, ಹಾಗೆ ಈಕ್ವಿಟಿ ಪೊಸಿಷನ್, ಹಾಗೆ ಡಿಸಿಷನ್ ಮೇಕಿಂಗ್ ಯಾವ ರೀತಿ ಇರುತ್ತೆ. ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಬಿಕಾಸ್ ದ ಪ್ರಾಜೆಕ್ಟ್ಸ್ ವಿಚ್ ಆರ್ ಇನ್ವಾಲ್ವ್ಡ್ ಇನ್ ದಿಸ್ ವೆಂಚರ್ ಕ್ಯಾಪಿಟಲ್ ವಿಲ್ ಬಿ ಯೂಶ್ವಲಿ ವೆರಿ ರಿಸ್ಕಿ. ಹಾಗೆ ಬಿಸ್ನೆಸ್ ಪ್ಲ್ಯಾನ್,
ಮತ್ತು ಫಂಡಿಂಗ್ ಪ್ಲ್ಯಾನ್ ಇವೆಲ್ಲ ಕೂಡ ಡಿಸಡ್ವಾಂಟೇಜಸ್. ಇನ್ವೆಸ್ಟ್ಮೆಂಟ್ ಪ್ರಾಸೆಸ್ ಹೇಗಿರುತ್ತೆ ಈ ಒಂದು ವೆಂಚರ್ ಕ್ಯಾಪಿಟಲಲ್ಲಿ ಅಂತ ಸ್ವಲ್ಪ ನೋಡೋಣ. ಇಲ್ಲಿ ಡೀಲ್ ಒರಿಜಿನೇಷನ್ ಯಾವ ರೀತಿ ಆಗುತ್ತೆ, ಹಾಗೆ ಸ್ಕ್ರೀನಿಂಗ್ ಅಂದರೆ ಸ್ಟಾರ್ಟಿಂಗಲ್ಲಿ ಈ ಒಂದು ಕಂಪ್ನಿದು ಸ್ಟಾರ್ಟಪ್ ಆಗಿರ್ಬೋದು, ಸ್ಕ್ರೀನಿಂಗ್ ಯಾವ ರೀತಿ ಇರುತ್ತೆ, ಎವ್ಯಾಲ್ಯೂಯೇಷನ್ ಇದರಲ್ಲಿ ಪ್ರೈಮರಿ ಎವ್ಯಾಲ್ಯೂಯೇಷನ್ ಮತ್ತು ಡೀಟೇಲ್ಡ್ ಎವ್ಯಾಲ್ಯೂಯೇಷನ್. ನಾವು ಇನ್ವೆಸ್ಟ್ ಮಾಡ್ತಕ್ಕಂಥ ಪ್ರಾಜೆಕ್ಟು ಯಾವ ರೀತಿ ಪ್ರಾಫಿಟಬಲ್ ಇದೆ, ಯಾವ ರೀತಿ ಪ್ರಾಕ್ಟಿಕಲಿಟಿ ಇದೆ ಅಂತ ದೇ ವಿಲ್ ಬಿ 2 ಟೈಪ್ಸ್ ಆಫ್ ಎವ್ಯಾಲ್ಯೂಯೇಷನ್. ಒಂದು ಸ್ಟಾರ್ಟಿಂಗ್ ಇನಿಷಿಯಲಿ ಪ್ರೈಮರಿ ಎವ್ಯಾಲ್ಯೂಯೇಷನ್ ಅಂತ ಒಂದು ನಡೆಯುತ್ತೆ, ಆಮೇಲೆ ಡೀಟೇಲ್ ಎವ್ಯಾಲ್ಯೂಯೇಷನ್ ನಡೀತೆ. ದೆನ್ ದೇ ವಿಲ್ ಕಮ್ ಫಾರ್ವರ್ಡ್ ಟು ಇನ್ವೆಸ್ಟ್. ಅದೇ ರೀತಿ ಡೀಲ್ ಸ್ಟ್ರಕ್ಚರಿಂಗ್, ಡೀಲ್ ಮಾಡ್ಕೊಳ್ಳೋದು, ಅದರದ್ದು ಒಂದು ಸ್ಟ್ರಕ್ಚರ್ ಯಾವ ರೀತಿ, ಹಾಗೆ ಪೋಸ್ಟ್ ಇನ್ವೆಸ್ಟ್ಮೆಂಟ್ ಆ್ಯಕ್ಟಿವಿಟೀಸ್. ಈವನ್ ಇನ್ವೆಸ್ಟ್ಮೆಂಟ್ ಮಾಡಿದರೂ ಕೂಡ ನಂತರ ಯಾವ ರೀತಿ ಫಾಲೋಅಪ್ ಮಾಡುತ್ತೆ, ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ಪು ಪ್ರಾಸೆಸ್ ಫಂಡಿಂಗ್ ಇರ್ಬೋದು, ಅದೆಲ್ಲ ಕೂಡ ನಾವು ಇನ್ವೆಸ್ಟ್ಮೆಂಟ್ ವೆಂಚರ್ ಪ್ರಾಸೆಸ್ಸಲ್ಲಿ ಡೀಟೇಲ್ ಆಗಿ ನೋಡ್ಬೋದು. ಮತ್ತು ಎಕ್ಸಿಟ್, ಸಪೋಸ್ ಇಫ್ ದೇ ಆರ್ ನಾಟ್ ಹ್ಯಾಪಿ ಹೌ ಟು ಎಕ್ಸಿಟ್ ಅಂತ ಕೂಡ ನೋಡ್ಬೋದು. ಟೈಪ್ಸ್ ಆಫ್ ವೆಂಚರ್ ಕ್ಯಾಪಿಟಲ್ ಈ ರೀತಿ ಇರುತ್ತೆ. ಫಸ್ಟ್ ಅರ್ಲಿ ಸ್ಟೇಜಲ್ಲಿ ನಾವು ಸೀಡ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಸೀಡ್ ಕ್ಯಾಪಿಟಲ್ ಸ್ಟಾರ್ಟಿಂಗಲ್ಲಿ ಪ್ರೊವೈಡ್ ಮಾಡೋ ಅಂಥದ್ದು. ಹಾಗೆ ಸ್ಟಾರ್ಟಪ್ ಕ್ಯಾಪಿಟಲ್, ಕಂಪನಿ ಸ್ಟಾರ್ಟ್ ಮಾಡಬೇಕಾಗಿದ್ರೆ ಪ್ರೊವೈಡ್ ಮಾಡೋ ಅಂಥದ್ದು ಒಂದು ಸ್ಟೇಜು ಸ್ಟಾರ್ಟಪ್ ಕ್ಯಾಪಿಟಲ್. ನೆಕ್ಸ್ಟ್ ಫಸ್ಟ್ ಸ್ಟೇಜ್ ಕ್ಯಾಪಿಟಲ್ ಅಂತ. ಎಕ್ಸ್ಪ್ಯಾನ್ಷನ್ಗೆ ಬಂದಾಗ ವೆಂಚರ್ ಕ್ಯಾಪಿಟಲಲ್ಲಿ ಸೆಕೆಂಡ್ ಸ್ಟೇಜ್ ಫೈನಾನ್ಸಿಂಗ್, ಯಾಕಂದರೆ ಫಸ್ಟ್ ಸ್ಟೇಜ್ ಕ್ಯಾಪಿಟಲ್ ಅರ್ಲಿ ಸ್ಟೇಜಲ್ಲಿ ಆಗಿರುತ್ತೆ. ಸೊ ಇದು ಎಕ್ಸ್ಪ್ಯಾನ್ಷನಲ್ಲಿ ಬಂದಾಗ ನಾವು ಸೆಕೆಂಡ್ ಸ್ಟೇಜ್ ಆಫ್ ಫೈನಾನ್ಸಿಂಗ್ ಅಂತ ನೋಡ್ತೀವಿ. ಹಾಗೆ ಬ್ರಿಡ್ಜ್ ಫೈನಾನ್ಸಿಂಗ್ ಅಂತ ಇರುತ್ತೆ, ಹಾಗೆ ಥರ್ಡ್ ಸ್ಟೇಜ್ ಫೈನಾನ್ಸಿಂಗ್. ಇದೆಲ್ಲ ಕೂಡ ನಾವು ಎಕ್ಸ್ಪ್ಯಾನ್ಷನಲ್ಲಿ ನೋಡ್ಬೋದು. ಅದೇ ರೀತಿ ಎಕ್ವಿಸಿಷನ್ ಮತ್ತು ಬಯೋಟ್ ಫೈನಾನ್ಸಿಂಗ್ಗೆ ಬಂದಾಗ ಎಕ್ವಿಸಿಷನ್ ಹಾಗೆ ಮ್ಯಾನೇಜ್ಮೆಂಟ್ ಲಿವರೇಜ್ಡ್ ಬಯೋಟ್ ಫೈನಾನ್ಸಿಂಗ್, ಇದೆಲ್ಲ ಕೂಡ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ವೆಂಚರ್ ಕ್ಯಾಪಿಟಲ್ ಅಂತ ಹೇಳ್ಬೋದು. ಜಸ್ಟ್ ಅರ್ಲಿ ಸ್ಟೇಜಲ್ಲಿ ಸೀಡ್ ಕ್ಯಾಪಿಟಲ್ ಅಂದರೆ ಏನು ಅಂತ ವಿಲ್ ಜಸ್ಟ್ ಲುಕ್ ಇನ್ ಟು ದಿಸ್ ಮೀನಿಂಗ್. Seed capital is initial funding typically sought by entrepreneurs who are just starting out and don't have a product of organized business yet. ಅಂದರೆ ಇವರು ಇನ್ನೂ ಯಾವುದೂ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿರೋಲ್ಲ, ಇವರು ಯಾವುದೇ ರೀತಿ ಬಿಸ್ನೆಸ್ ಇನ್ನೂ ಸ್ಟಾರ್ಟ್ ಮಾಡಿರೋಲ್ಲ. ಜಸ್ಟ್ ಇದು ಒಂದು ಸ್ಟಾರ್ಟಪ್ ಅಂತ ನಾವು ಕರಿಬೋದು. ಇದಕ್ಕೆ ಇನ್ನೂ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಸ್ಟಾರ್ಟ್ ಮಾಡೋದಕ್ಕೆ, ಅಂಥದಕ್ಕೆ ಫಂಡ್ ಮಾಡೋ ಅಂಥದ್ದನ್ನ ಸೀಡ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. There are not many venture capitalists willing to fund at this stage, since they are not very inclined to invest large amounts of money in an idea that still exists only on paper. A startup capital. Startup capital refers to a sum of money larger than seed capital. Seed capital ಗಿಂತಲೂ ಸ್ಟಾರ್ಟಪ್ ಕ್ಯಾಪಿಟಲ್ ಸ್ವಲ್ಪ ಲಾರ್ಜರ್ ಮನಿ ಇರುತ್ತೆ, ಗಿವೆನ್ ಟು ಅ ಸ್ಟಾರ್ಟಪ್ ಸೊ ಇಟ್ ಕ್ಯಾನ್ ಲಾಂಚ್ ಇಟ್ಸ್ ಬಿಸ್ನೆಸ್. ಎಕ್ಸಾಂಪಲ್, ರಿಕ್ರೂಟ್ ಸ್ಟಾಫ್ ಮಾಡೋದಕ್ಕೆ, ಇನಿಷಿಯಲ್ ಆಗಿ ಸ್ಟಾಫ್ನ ರಿಕ್ರೂಟ್ ಮಾಡೋದಕ್ಕೆ, ಹಾಗೆ ಆಫೀಸ್ ಸ್ಪೇಸ್ನ ಸೆಟಪ್ ಮಾಡ್ಕೊಳ್ಳೋದಕ್ಕೆ, ಪರ್ಮಿಷನ್ ತೊಗೊಳೋದಕ್ಕೆ, ಹಾಗೆ ಫರ್ದರ್ ಮಾರ್ಕೆಟ್ ರಿಸರ್ಚ್ ಆಗಿರ್ಬೋದು, ಮತ್ತು ಟೆಸ್ಟಿಂಗ್ಗಳಾಗಿರ್ಬೋದು, ಇವನ್ನೆಲ್ಲ ಫಿನಿಷ್ ಮಾಡೋದು ಡೆವಲಪ್ಮೆಂಟ್ ಆ್ಯಂಡ್ ಪ್ರಾಡಕ್ಟ್ ಆರ್ ಸರ್ವೀಸಸ್. ಇದೆಲ್ಲ ಸ್ಟಾರ್ಟಪ್ ಕ್ಯಾಪಿಟಲಲ್ಲಿ ನಾವು ನೋಡ್ಬೋದು. ಫಸ್ಟ್ ಸ್ಟೇಜ್ ಕ್ಯಾಪಿಟಲ್ ಅಂತ ಹೇಳಿದಾಗ, ಫಸ್ಟ್ ಸ್ಟೇಜ್ ಕ್ಯಾಪಿಟಲ್ ಈಸ್ ಇಂಟೆಂಡೆಡ್ ಫಾರ್ ಬಿಸ್ನೆಸ್ ದಟ್ ಹ್ಯಾವ್ ಗಾಟನ್ ಆಫ್ ದ ಗ್ರೌಂಡ್ ಆ್ಯಂಡ್ ಹ್ಯಾವ್ ಬೀನ್ ಆಪರೇಟಿಂಗ್ ಫಾರ್ 2 to 3 years already, have a management team in place and their sales are growing. ಆಮೇಲೆ ಹ್ಯಾವ್ ಅಟ್ ದಿಸ್ ಪಾಯಿಂಟ್ ದೇ ಆರ್ ಮೂವಿಂಗ್ ಟುವರ್ಡ್ಸ್ ಪ್ರಾಫಿಟಬಿಲಿಟಿ. ಅಂದರೆ ಅವ್ರದ್ದು ಅರ್ಲಿ ಸ್ಟೇಜ್ ಅವ್ರದ್ದು ಕ್ರಾಸ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಎಲ್ಲ ಅಂದರೆ ನೋ ಈಕ್ವಿಲಿಬ್ರಿಯಮ್ ಅಂತಾರಲ್ಲ, ನೋ ಪ್ರಾಫಿಟ್ ನೋ ಲಾಸ್ ಗೇನಲ್ಲಿ ಇರ್ತಾರೆ ಅವರು. ಬಟ್ ಈ ಫಸ್ಟ್ ಸ್ಟೇಜ್ ಕ್ಯಾಪಿಟಲ್ ಬಂದಾಗ ಇಲ್ಲಿ ಸ್ಲೋಲಿ ಅವರು ಪ್ರಾಫಿಟಬಲ್ ಸ್ಟೇಜ್ಗೆ ಮೂವ್ ಆಗ್ತಾ ಇರ್ತಾರೆ. As their push their products, services and even advertising to a wider target audience. ಎಕ್ಸ್ಪ್ಯಾನ್ಷನ್ಗೆ ಬಂದಾಗ ನಾವಿಲ್ಲಿ ಸೆಕೆಂಡ್ ಸ್ಟೇಜ್ ಆಫ್ ಫೈನಾನ್ಸಿಂಗ್ ಅಂತ ನೋಡಿದ್ವಿ. ಸೆಕೆಂಡ್ ಸ್ಟೇಜ್ ಕ್ಯಾಪಿಟಲ್ ಈಸ್ ಪ್ರೊವೈಡೆಡ್ ಟು ವೆಲ್ ಎಸ್ಟಾಬ್ಲಿಷ್ಡ್ ಫರ್ಮ್ ವಿತ್ ಅ ಮಲ್ಟಿ ಫಂಕ್ಷನಲ್ ಟೀಮ್ and commercialized product as well as a reasonable sales momentum under its belt. The purpose is to add the fuel necessary to take the business to the next level. ಈ ಸೆಕೆಂಡ್ ಸ್ಟೇಜಲ್ಲಿ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರುತ್ತೆ, ಇಟ್ ಈಸ್ ಅ ವೆಲ್ ಎಸ್ಟಾಬ್ಲಿಷ್ಡ್. ಇನ್ನು ಫರ್ದರ್ ಅದನ್ನು ನೆಕ್ಸ್ಟ್ ಲೆವೆಲ್ಗೆ ಮೂವ್ ಆಗೋದಕ್ಕೆ ಫೈನಾನ್ಸ್ ಮಾಡತಕ್ಕಂಥದ್ದು ಸೆಕೆಂಡ್ ಸ್ಟೇಜ್ ಆಫ್ ಫೈನಾನ್ಸಿಂಗ್ ಅಂತ ಕರಿಬೋದು.
Bridge financing andre bridge financing is a norm of temporary financing intended to cover a company's short-term cost until the moment when regular long-term financing is secured. ಸೊ ಬ್ರಿಡ್ಜ್ ಫೈನಾನ್ಸಿಂಗ್ ಅಂದರೆ ಸಣ್ಣ ಪುಟ್ಟ ಫೈನಾನ್ಸ್ ಶಾರ್ಟ್ ಟರ್ಮ್ ಫೈನಾನ್ಸ್ ಕಾಸ್ಟ್ಗಳನ್ನ ಬೇರ್ ಮಾಡ್ತಕ್ಕಂಥದ್ದು, ಅವರಿಗೆ ಲಾರ್ಜರ್ ಅಮೌಂಟ್ ಬರೋವರೆಗೂ ಫೈನಾನ್ಸ್ ಮಾಡ್ತಾ ಇರೋದು, ಸ್ಮಾಲ್ ಅಮೌಂಟ್. Third stage financing happens when a startup has reached massive revenues, has a second level of management, and is now seeking funds to grow capacity and working capital and or build up marketing efforts or even more. Acquisition capital is the provision of the immediate resources used specifically to assist a company in acquiring certain parts of another business or the entire business for itself. Management or leveraged buyout financing anta ಹೇಳಿದಾಗ management or leveraged buyout financing includes a significant amount of money that helps a particular management group to conduct management or leveraged buyouts. Management buyouts provide a preferred exit strategy for companies looking to sell off divisions outside of their core businesses, or for private businesses whose owners plan to retire. Owners retire adaga when they don't want to continue further, or when they're looking for exiting from the company, even though management buyout financing anta ನಾವು ನೋಡ್ಬೋದು. ಸೊ ದಟ್ಸ್ ಆಲ್ ಅಬೌಟ್ ದಿಸ್ ಅಬೌಟ್ ದ ವೆಂಚರ್ ಕ್ಯಾಪಿಟಲ್. ಇಲ್ಲಿ ಒಂದೊಂದು ಫೈನಾನ್ಸ್ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ, ಯಾವ ಟೈಪ್ ಇರ್ತವೆ ಫೈನಾನ್ಷಿಯಲ್ ಕ್ಯಾಪಿಟಲಲ್ಲಿ, ಯಾವ್ಯಾವ ರೀತಿ ಫೈನಾನ್ಸ್ ಮಾಡ್ಬೋದು, ಯಾವ್ಯಾವ ಸ್ಟೇಜಲ್ಲಿ ಫೈನಾನ್ಸ್ ಮಾಡ್ಬೋದು ಅಂತ ಎಲ್ಲ ನಾವು ನೋಡ್ಕೊಂಡಿದ್ದೀವಿ. ವಿಲ್ ಜಸ್ಟ್ ಕ್ವಿಕ್ಲಿ ಡೂ ದ ರೀಕ್ಯಾಪ್. ಫೀಚರ್ಸ್ ಆಫ್ ವೆಂಚರ್ ಕ್ಯಾಪಿಟಲ್ ಬಂದಾಗ ಕಂಟಿನ್ಯೂಸ್ ಇನ್ವಾಲ್ವ್ಮೆಂಟ್, ನೇಚರ್ ಮತ್ತು ಇಟ್ಸ್ ಫಾರ್ಮ್, ಹಾಗೆ ಬೋರೋವರ್ಸ್, ಹಾಗೆ ಟೈಪ್ಸ್ ಆಫ್ ಪ್ರಾಜೆಕ್ಟ್ ಮತ್ತು ಮ್ಯಾನೇಜ್ಮೆಂಟ್, ನ್ಯೂ ವೆಂಚರ್, ಕಂಟಿನ್ಯೂಸ್ ಇನ್ವಾಲ್ವ್ಮೆಂಟ್, ಇದೆಲ್ಲ. ಇನ್ನು ಮೋಡ್ ಆಫ್ ಇನ್ವೆಸ್ಟ್ಮೆಂಟ್ ಯಾವ ರೀತಿ, ಆಬ್ಜೆಕ್ಟಿವ್, ಹಾಗೆ ಹ್ಯಾಂಡ್ಸ್ ಆನ್ ಅಪ್ರೋಚ್, ಮತ್ತು ಹೈ ರಿಸ್ಕ್ ರಿಟರ್ನ್ ವೆಂಚರ್ಸ್. ಹೈ ರಿಸ್ಕ್ ರಿಟರ್ನ್ಸ್ ಅಂದರೆ ದೇರ್ ಆರ್ ಸಮ್ ಪ್ರಾಜೆಕ್ಟ್ಸ್ ವಿಚ್ ಇನ್ವಾಲ್ವ್ಸ್ ಗ್ರೇಟರ್ ರಿಸ್ಕ್, ನೇಚರ್ ಆಫ್ ಫರ್ಮ್ಸ್ ಮತ್ತು ಲಿಕ್ವಿಡಿಟಿ. ಸಪೋಸ್ ದೇ ವಾಂಟ್ ಇಮಿಡಿಯೇಟ್ ಕ್ಯಾಶ್, ದೆನ್ ಹೌ, ಇದೆಲ್ಲ ಕೂಡ ನಾವು ಫೀಚರ್ಸಲ್ಲಿ. ಅಡ್ವಾಂಟೇಜಸ್ಗೆ ಬಂದಾಗ ಕಾನ್ಸ್ಟಿಟ್ಯೂಷನ್, ದೆನ್ ಮ್ಯಾನೇಜ್ಮೆಂಟ್ ಕಾನ್ಸ್ಟಿಟ್ಯೂಷನ್, ಹಾಗೆ ಹ್ಯೂಮನ್ ರಿಸೋರ್ಸ್ಗಳು, ಹಾಗೆ ಅಡಿಷ್ನಲ್ ರಿಸೋರ್ಸಸ್, ಇದೆಲ್ಲ ನಾವು ಅಡ್ವಾಂಟೇಜಸ್ ಆಫ್ ಕ್ಯಾಪಿಟಲಲ್ಲಿ ನೋಡ್ಬೋದು. ಡಿಸ್ಅಡ್ವಾಂಟೇಜಸ್ ಆಫ್ ವೆಂಚರ್ ಕ್ಯಾಪಿಟಲ್ ಅಂದಾಗ ಮ್ಯಾನೇಜ್ಮೆಂಟ್ ಪೊಸಿಷನ್, ಈಕ್ವಿಟಿ ಪೊಸಿಷನ್, ಡಿಸಿಷನ್ ಮೇಕಿಂಗ್, ಬಿಸ್ನೆಸ್ ಪ್ಲ್ಯಾನ್, ಫಂಡಿಂಗ್ ಪ್ಲ್ಯಾನ್, ಇದೆಲ್ಲ ಡಿಸ್ಅಡ್ವಾಂಟೇಜಸಲ್ಲಿ ನೋಡ್ಬೋದು. ಈಗ ಪ್ರಾಸೆಸ್ ಬಂದು ವೆಂಚರ್ ಕ್ಯಾಪಿಟಲ್ದು ಡಿಎಲ್ ಒರಿಜಿನೇಷನ್. ಇಲ್ಲಿ ಡೀಲ್ ಒರಿಜಿನೇಷನಲ್ಲಿ ಸ್ಟಾರ್ಟಿಂಗಲ್ಲಿ ಯಾವ ರೀತಿ ಅಂತ ಸ್ಕ್ರೀನಿಂಗ್ ಆಗಬೇಕು ಪ್ರಾಜೆಕ್ಟು, ಆಮೇಲೆ ಎವ್ಯಾಲ್ಯೂಷನ್ ಆಗಬೇಕು. ಇದರಲ್ಲಿ 2 ಎವ್ಯಾಲ್ಯೂಷನ್ ಇರ್ತವೆ, ಒಂದು ಪ್ರೈಮರಿ ಎವ್ಯಾಲ್ಯೂಷನ್ ಮತ್ತು ಇನ್ನೊಂದು ಡೀಟೇಲ್ಡ್ ಎವ್ಯಾಲ್ಯೂಷನ್. ಆಮೇಲೆ ಡೀಲ್ ಸ್ಟ್ರಕ್ಚರಿಂಗ್ ಯಾವ ರೀತಿ ಇರಬೇಕು ಡೀಲ್ ಅಂತ, ಇದೆಲ್ಲ ಕೂಡ ಈ ಒಂದು ಇನ್ವೆಸ್ಟ್ಮೆಂಟ್ ಪ್ರಾಸೆಸ್ಸಲ್ಲಿ ಡಿಸ್ಕಸ್ ಆಗುತ್ತೆ. ಆಮೇಲೆ ಪೋಸ್ಟ್ ಇನ್ವೆಸ್ಟ್ಮೆಂಟ್ ಆ್ಯಕ್ಟಿವಿಟೀಸ್ ಕೂಡ, ಅಂದರೆ ಇನ್ವೆಸ್ಟ್ ಆದಮೇಲೆ ಯಾವ ರೀತಿ ಫಾಲೋಅಪ್ ಮಾಡೋದು ಅನ್ನೋದು ಕೂಡ ನಾವು ನೋಡ್ಬೋದು ಇಲ್ಲಿ. ಆಮೇಲೆ ಎಕ್ಸಿಟಿಂಗ್, ಸಪೋಸ್ ಇಫ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ದೆನ್ ಹೌ ಡು ವಿ ಎಕ್ಸಿಟ್ ಫ್ರಮ್ ದ ಮಾರ್ಕೆಟ್ ಅನ್ನೋದನ್ನ ನಾವು ನೋಡ್ಬೋದು. ಟೈಪ್ಸ್ ಆಫ್ ವೆಂಚರ್ ಕ್ಯಾಪಿಟಲ್ಗೆ ಬಂದಾಗ ಅರ್ಲಿ ಸ್ಟೇಜ್, ಮತ್ತು ಅರ್ಲಿ ಸ್ಟೇಜಲ್ಲಿ 3 ರಕದ ಕ್ಯಾಪಿಟಲ್ನ ನೋಡ್ಬೋದು. ಸೀಡ್ ಕ್ಯಾಪಿಟಲ್ಲು, ಸ್ಟಾರ್ಟಪ್ ಕ್ಯಾಪಿಟಲ್ಲು, ಅದೇ ರೀತಿ ಫಸ್ಟ್ ಸ್ಟೇಜ್ ಕ್ಯಾಪಿಟಲ್ಲು. ಎಕ್ಸ್ಪ್ಯಾನ್ಷನ್ ಸ್ಟೇಜ್ಗೆ ನಾವು ಹೋದಾಗ ಇಲ್ಲಿ ಸೆಕೆಂಡ್ ಸ್ಟೇಜ್ ಫೈನಾನ್ಸಿಂಗು, ಬ್ರಿಡ್ಜ್ ಫೈನಾನ್ಸಿಂಗು ಮತ್ತು ಥರ್ಡ್ ಸ್ಟೇಜ್ ಫೈನಾನ್ಸಿಂಗ್ ಅಂತ ನೋಡ್ತಿದ್ದೀವಿ. ಆಮೇಲೆ ಅಕ್ವಿಸಿಷನು ಬೈಔಟ್ ಫೈನಾನ್ಸಿಂಗ್ ಅಂದರೆ ಸೇಲ್ ಮಾಡೋಂಥದ್ದು, ಎಕ್ಸಿಟ್ ಆಗೋವಂಥ ಕಂಪ್ನಿದಲ್ಲಿ. ಇಲ್ಲಿ ಅಕ್ವಿಸಿಷನ್ ಅಂದರೆ ಕೊಂಡ್ಕೊಳ್ಳೋ ಅಂಥದ್ದು. ಹಾಗೆ ಮ್ಯಾನೇಜ್ಮೆಂಟ್ ಲಿವ್ರೇಜ್ಡ್ ಬೈಔಟ್ ಫೈನಾನ್ಸಿಂಗ್ ಅಂದರೆ ಎಕ್ಸಿಟ್ ಆಗೋವಂಥದ್ದು. ಕೆಲವು ಓನರ್ಸ್ ರಿಟೈರ್ ಆಗ್ತಿರ್ತಾರೆ, ಸೊ ಅಂಥ ಕಂಪ್ನಿಗಳನ್ನ ಫೈನಾನ್ಸ್ ಮಾಡಿ ತೊಗೊಳ್ಳೋ ಅಂಥದ್ದು. So just quick recap, seed capital means initial payment funding typically sought by entrepreneurs who are just starting out and don't have the product of organized business yet. They are not, so many people will not be willing to invest in this stage actually.
ಹಾಗೆ ಸ್ಟಾರ್ಟಪ್ ಕ್ಯಾಪಿಟಲ್ ಅಂತ ಬಂದಾಗ ಇಟ್ ರೆಫರ್ಸ್ ಟು ಎ ಸಮ್ ಆಫ್ ಮನಿ ಲಾರ್ಜರ್ ದೆನ್ ಸೀಡ್ ಕ್ಯಾಪಿಟಲ್ಗಿಂತ ಇದು ಸ್ವಲ್ಪ ಹೆಚ್ಚು ಪ್ರಮಾಣದಲ್ಲಿರುತ್ತೆ. ಗಿವೆನ್ ಟು ಎ ಸ್ಟಾರ್ಟಪ್ ಆ್ಯಸ್ ಇಟ್ ಕ್ಯಾನ್ ಲಾಂಚ್ ಇಟ್ಸ್ ಬಿಸ್ನೆಸ್, ಅದು ಸ್ಟಾರ್ಟ್ ಮಾಡೋದಕ್ಕೆ, ಎಕ್ಸಾಂಪಲ್ ಸ್ಟಾಫ್ಗಳನ್ನ ರಿಕ್ರೂಟ್ ಮಾಡ್ಕೊಳ್ಳೋದಕ್ಕೆ, ಆಫೀಸನ್ನ ಪರ್ಚೇಸ್ ಮಾಡೋದಕ್ಕೆ, ಸ್ಪೇಸ್ ಮತ್ತು ಪರ್ಮಿಷನ್ನ ತೊಗೊಳೋದಕ್ಕೆ, ಹಾಗೆ ಇನ್ನೂ ಏನಾದರೂ ಮಾರ್ಕೆಟ್ ರಿಸರ್ಚ್ಗಳನ್ನ ಕಂಡಕ್ಟ್ ಮಾಡಬೇಕು ಅಥವಾ ಟೆಸ್ಟ್ ಮಾಡಬೇಕು, ಆ್ಯಂಡ್ ಫಿನಿಶ್ ದ ಡೆವಲಪ್ಮೆಂಟ್ ಆಫ್ ಇಟ್ಸ್ ಪ್ರಾಡಕ್ಟ್ ಆರ್ ಸರ್ವಿಸಸ್. First stage capital is intended for business that have gotten off the ground and have been operating for already 2 to 3 years in the run agirtakantadu, have management team in place and their sales are growing. At this point they are moving towards profitability as they push their product, services and even advertising to a wide target audience. ಹಾಗೆ ಎಕ್ಸ್ಪ್ಯಾನ್ಷನ್ ನಾನು ಆಲ್ರೆಡಿ ಹೇಳ್ದಂಗೆ ಸೆಕೆಂಡ್ ಸ್ಟೇಜ್ ಆಫ್ ಫೈನಾನ್ಸಿಂಗ್ ಅಂತ ಹೇಳ್ಬೋದು. ಈ ಸೆಕೆಂಡ್ ಸ್ಟೇಜ್ ಆಫ್ ಫೈನಾನ್ಸಿಂಗಲ್ಲಿ ಕ್ಯಾಪಿಟಲ್ ಈಸ್ ಪ್ರೂವ್ಡ್ ಟು ವೆಲ್ ಎಸ್ಟಾಬ್ಲಿಷ್ಡ್ ಫರ್ಮ್ ವಿತ್ ಅ ಮಲ್ಟಿ ಫಂಕ್ಷನಲ್ ಟೀಮ್ ಆ್ಯಂಡ್ ಕಮರ್ಷಿಯಲೈಸ್ಡ್ ಪ್ರಾಡಕ್ಟ್ ಆಸ್ ವೆಲ್ ಆಸ್ ಅ ರೀಸನಬಲ್ ಸೇಲ್ಸ್ ಮೂಮೆಂಟ್ ಅಂಡರ್ ದಿಸ್ ಬೆಲ್ಟ್. The purpose is to add the fuel necessary to take the business to the next level. Bridge financing antandaga is a form of temporary financing intended to cover a company's short-term cost until the moment when the long-term financing is secured. Third stage financing anta heldaga, third stage financing happens when a startup has reached a massive revenue, has a second level of management and is now seeking funds to grow capacity and working capital and or build up marketing efforts or even more. ಹಾಗೆ ಎಕ್ವಿಸಿಷನ್ ಮತ್ತು ಬೈಯಿಂಗ್ ಔಟಲ್ಲಿ ಫಸ್ಟ್ ಎಕ್ವಿಸಿಷನಲ್ಲಿ ಬೈಔಟ್ ಫಂಕ್ಷನಲ್ಲಿ acquisition capital is the provision of the immediate resource used especially to assist company in acquiring certain parts of another business or of the entire business for itself. ಮ್ಯಾನೇಜ್ಮೆಂಟ್ ಅಥವಾ ಲಿವರೇಜ್ ಬೈಔಟ್ ಫೈನಾನ್ಸಿಂಗ್ ಬಂದಾಗ ಮ್ಯಾನೇಜ್ಮೆಂಟ್ ಆರ್ ಲಿವರೇಜ್ ಬೈಔಟ್ ಫೈನಾನ್ಸಿಂಗ್ includes a significant amount of money that helps a particular management group to conduct management or leveraged buyout. Management buyouts provide a preferred exit strategy for companies looking to sell off divisions out of their core business for private business whose owners are planning to retire. So that's all students about this venture capital ಹಾಗೆ types of venture capital ಯಾವ ರೀತಿ ಇದ್ದಾವೆ ಅಂತ. ನೆಕ್ಸ್ಟ್ ಸೆಷನಲ್ಲಿ ನಾವು ಮತ್ತೊಂದು ವಿಷಯಗಳು ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಫಾರ್ ಯುವರ್ ಕೋಆಪ್ರೇಷನ್. ಈ ಎಲ್ಲ ವೆಂಚರ್ ಕ್ಯಾಪಿಟಲ್ಗಳ ಟೈಪು ಮತ್ತು ಈ ಒಂದು ವೆಂಚರ್ ಕ್ಯಾಪಿಟಲ್ಗಳ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜಸ್ ಎಲ್ಲ ಕೂಡ ಐ ರಿಕ್ವೆಸ್ಟ್ ಯು ಟು ಗೋ ಥ್ರೂ ದಿಸ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್ ಫಾರ್ ಯುವರ್ ಕೋಆಪ್ರೇಷನ್.